ಅಮ್ಮ ನೀನ್ ಹೀಗೆ ಸುಮ್ಮನಿದ್ದು ಅವಳು ಬುದ್ಧಿ ಕಲಿಸ್ತೀನಿ ಅಂತ ಅನ್ಕೊಂಡ್ರೆ ಅದಾಗಲ್ಲ. ನೀನ್ ಸುಮ್ಮನಾದ್ರೆ ಅವಳು ಸುಮ್ಮನಾಗ್ತಾಳಷ್ಟೇ. ನೋಡಿದ್ಯಲ್ಲಮ್ಮ, ಏನು ಆಗೇ ಇಲ್ಲ ಅನ್ನೋ ಹಾಗೆ ಆರಾಮಾಗಿದ್ದಾಳೆ. ಅವಳ ಪ್ರಕಾರ ಅವಳು ಏನು ತಪ್ಪೇ ಮಾಡಿಲ್ಲ ಅಂತ ಇಷ್ಟು ಚೆನ್ನಾಗಿ ನಾಟಕ ಮಾಡ್ತಿದ್ದಾಳೆ ನೋಡು. ಅದಕ್ಕೆ ಸರಿಯಾಗಿ ನೀನ್ ಬೇರೆ ಎಲ್ಲಿ ಹೋಗಿದ್ದೆ, ಯಾಕೆ ಇಷ್ಟೊತ್ತು, ಹರಿ ವಿಚಾರದಲ್ಲಿ ತ್ರಿಪುರ ಹತ್ರ ಯಾಕೆ ಸುಳ್ಳು ಹೇಳ್ದೆ ಅಂತ ದಬ್ಬಾಯಿಸಿ ಕೇಳೋದ್ ಬಿಟ್ಟು ಏನು ಮಾತಾಡ್ದೆ ಸುಮ್ಮನಿದ್ಯಲ್ಲಮ್ಮ. ಕೆಲವು ಸಲ ನಿಶಬ್ದ ಕೂಗಾಟಕ್ಕಿಂತ ಹೆಚ್ಚು ಕೆಲಸ ಮಾಡುತ್ತೆ. ಅದು ನಿಂಗೆ ಅರ್ಥ ಆಗಲ್ಲ ಬಿಡು. ಹೌದಮ್ಮ, ನೀನ್ ಹೀಗೆ ಹೇಳ್ತಿರೋ. ಒಂದ್ ದಿವಸ ಪರಿಸ್ಥಿತಿ ಕೈ ಮೀರಿ ಹೋಗುತ್ತಲ್ಲ, ಆಗ ಪಶ್ಚಾತ್ತಾಪ ಪಡ್ತೀಯ. ಅಮ್ಮ ಸರಿಯಾಗಿ ಕೇಳಿಸ್ಕೊ. ಅವಳು ದಿನ ಬೆಳಗಾದ್ರೆ ಹೋಟೆಲ್ನಲ್ಲಿ ಮಸಾಲೆ ದೋಸೆ, ವಾಂಗಿಬಾತು ಅಂತ ವೆರೈಟಿ ತಿಂದು ಬಂದವಳು. ನಿನ್ನೆ ಅನ್ನ ಸಾಂಬಾರ್ ಮನಸ್ಥಿತಿ ಅವಳಿಗೆ ಅರ್ಥ ಆಗಲ್ಲ. ನಾವು ಬಿಸಿ ಬಿಸಿ ಎಣ್ಣೆಗೆ ಬಜ್ಜಿ ಬೋಂಡ ಬಿಡೋ ತರ ನೀನ್ ಬಡಬಡಾಯಿಸಿದ್ರೇನೆ ಅವಳಿಗೆ ನಿನ್ ಮನಸ್ಥಿತಿ ಅರ್ಥ ಆಗೋದು. ನೋಡು ತ್ರಿಪುರ, ತಾನ್ ಮಾಡಿದ್ದು ತಪ್ಪು ಅಂತ ಅವಳಿಗೆ ಅನ್ಸಿದ್ರೆ ಅವಳೇ ಬಂದು ಸಾರಿ ಕೇಳ್ತಾಳೆ. ಕೇಳ್ತಾಳೆ ಅಂತ ನೀನ್ ಕಾಯ್ತಾ ಕೂತಿರು. ನಿನ್ ಕೈಗೆ ಚಿಪ್ ಕೊಟ್ಬಿಟ್ಟು ಹೋಗ್ತಾಳೆ. ಆಮೇಲೆ ನೀನ್ ಪೂಜೆ ಮಾಡ್ತೀಯಲ್ಲ, ಆ ದೇವ್ರು ಬಂದು ಕಾಪಾಡಲ್ಲ. ಗುಡ್ ಮಾರ್ನಿಂಗ್ ಅತ್ತೆ. ಏನ್ ಮಾಡ್ತಾ ಇದೆಯಾ ತ್ರಿಪುರ? ಗುಡ್ ಮಾರ್ನಿಂಗ್ ಅತ್ತೆ. ಮಧ್ಯಾಹ್ನ ಅಡ್ಗೆಗೆ ಸೊಪ್ಪು ಬಿಡಿಸ್ತಾ ಇದ್ದೀನಮ್ಮ. ನೀನು ಈರುಳ್ಳಿ ಮತ್ತೆ ಬದನೆಕಾಯಿ ಹೆಚ್ಚಿಕೊಟ್ಬಿಟ್ರೆ ತಿಂಡಿಗೆ ವಾಂಗಿಬಾತ್ ಮಾಡ್ತೀನಿ. ಅದಕ್ಕೆ ನಾನು ಹೆಚ್ಚಿಕೊಡ್ತೀನಿ. ತ್ರಿಪುರ ತಂದ್ಕೊಡು, ಹೆಚ್ಚ್ತೀನಿ. ಅತ್ತೆ ನಾನು ಹೆಚ್ಚಿಕೊಡ್ತೀನಿ ಬಿಡಿ. ಏನಾಯ್ತತ್ತೆ? ಏನಿಲ್ಲಮ್ಮ, ಈ ಮನೇಲಿ ಕಷ್ಟಪಡಕ್ಕೆ ಅಂತಾನೆ ನಾವಿದ್ದೀವಲ್ಲ, ನೀನೇನು ತೊಂದರೆ ತಗೋಬೇಡ. ನಾನು ಯಾಕೇನು ಕೆಲಸ ಮಾಡಬಾರ್ದು? ಈ ಮನೇಲಿ ಕೆಲಸ ಮಾಡಕ್ಕೆ ಅಂತಾನೆ ನಾವಿದ್ದೀವಿ ಅಂತ ಅನ್ನಲ್ಲ, ನೀನ್ ಯಾಕೆ ತೊಂದರೆ ತಗೋತೀಯ? ಅಬ್ಬಾ, ಅಂತೂ ಅಮ್ಮ ಫಾರ್ಮಿಗೆ ಬಂದು ಇನ್ನು ಆಟ ಮಜವಾಗಿರುತ್ತೆ. నేను ಹಾಗೆ ನಿಂತೆ. ಹೋಗು ಕೂತ್ಕೋ, ಟೀ ಮಾಡಿಕೊಡ್ತೀನಿ, ಕುಡಿ. ಅಷ್ಟರಲ್ಲಿ ತಿಂಡಿ ರೆಡಿ ಆಗುತ್ತೆ, ತಿಂದ್ಬಿಟ್ಟು ಆಫೀಸಿಗೆ ಹೋಗು. ಬೇಡ ಅತ್ತೆ, ಇದನ್ನೆಲ್ಲ ನಾನೇ ಮಾಡ್ತೀನಿ, ಕೊಡಿ. ಹೇಳಿದ್ನಲ್ಲಮ್ಮ ಲಕ್ಷ್ಮಿ, ನೀನು ರಾಣಿ ಥರ ಆರಾಮಾಗಿರ್ಬೇಕು. ನಾವೆಲ್ಲ ಕೆಲಸ ಮಾಡಿಕೊಡ್ತೀವಿ, ನೀನೇನು ಯೋಚನೆ ಮಾಡಬೇಡ. ಅತ್ತೆ ಐ ಆಮ್ ಸಾರಿ, ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ಅಯ್ಯೋ, ನಾನ್ಯಾಕಮ್ಮ ನಿನ್ನನ್ನು ಕ್ಷಮಿಸ್ಬೇಕು? ಅಂತ ತಪ್ಪು ನೀನೇನು ಮಾಡಿದ್ಯಾ? ಎಲ್ಲಿ ಕೈ ಬಿಡು. ನನಗೆ ಗೊತ್ತು ಅತ್ತೆ, ನಿನ್ನೆ ವಿಷಯಕ್ಕೆ ನಿಮ್ಗೆ ನನ್ನ ಮೇಲೆ ಕೋಪ ಬಂದಿದೆ ಅಂತ. ನಾನು ಹಾಗೆ ಮಾಡಬಾರ್ದಿತ್ತು, ಆದರೆ ನಿನ್ನೆ ಪರಿಸ್ಥಿತಿ ಹಾಗೆ ಇತ್ತು ಅತ್ತೆ. ಅಲ್ಲಿ ಏನಾಗಿದೆ ಅನ್ನೋದೇ ನನಗೆ ಗೊತ್ತಿರಲಿಲ್ಲ. ಅವರಿಗೇನೋ ಹೆಚ್ಚು ಕಡಿಮೆ ಆಗಿದೆ ಅಂತ ನಾನು ಅಲ್ಲಿಗೆ ಹೋದೆ. ಅಲ್ಲಿಗೆ ಹೋದ್ಮೇಲೆ ಅತ್ತೆ ನನಗೂ ಗೊತ್ತಾಗಿತ್ತು ಮುರಳಿ ಅಣ್ಣ ತಮಾಷೆ ಮಾಡಿತ್ತು ಅಂತ. ಅತ್ತೆ ಅದಾದ್ಮೇಲೂ ನನ್ನ ಮನೆಗೆ ಬೇಗ ಬರಬೇಕು ಅಂತಲೇ ಅಂದ್ಕೊಂಡಿದ್ದೆ. ಆದರೆ ಒಂದಾದ್ಮೇಲೆ ಒಂದು ಅಂತ ಲೇಟ್ ಆಗೋಯ್ತು. ಅತ್ತೆ ಐ ಆಮ್ ಸಾರಿ. ಅತ್ತೆ, ನೀವು ಕೋಪ ಮಾಡ್ಕೊಳ್ಳೋದ್ರಲ್ಲಿ ಅರ್ಥ ಇದೆ. ನೀವು ಬೇಕಾದರೆ ಕೋಪ ಮಾಡ್ಕೊಂಡು ಎಷ್ಟು ಬೇಕಾದರೂ ಬೈದ್ಬಿಡಿ. ಆದರೆ ಪ್ಲೀಸ್ ಅತ್ತೆ, ಈ ಥರ ಮಾತಾಡದೆ ಮಾತ್ರ ಇರಬೇಡಿ. ನಾನು ಈ ಮನೆಗೆ ಬಂದಾಗ್ಲಿಂದ ನಿಮ್ಮನ್ನು ಯಾವತ್ತೂ ಅತ್ತೆ ಅಂತ ಅಂದ್ಕೊಂಡೇ ಇಲ್ಲ. ಅಮ್ಮ ಅಂತ ಕರೀದೇ ಇರ್ಬೋದು, ಆದರೆ ನೀವು ಯಾವತ್ತಿದ್ರೂ ನನ್ನ ಅಮ್ಮನೇ. ನೀವೇ ಹೇಳಿ, ಅಮ್ಮನೇ ಮಕ್ಳ ಹತ್ರ ಮಾತಾಡಲಿಲ್ಲ ಅಂದರೆ ಮಕ್ಕಳು ಯಾರ ಹತ್ರ ಮಾತಾಡ್ತಾರತ್ತೆ? ಸಾಕು
ಸಾಕು ಈ ನಾಟಕ. ಅಷ್ಟಿದ್ದಿದ್ರೆ ನಿನ್ನೆ ರಾತ್ರಿನೇ ಸಾರಿ ಕೇಳ್ಬೇಕಾಗಿತ್ತು. ನಿನ್ನೆ ಇಲ್ದಿರೋ ಯೋಚನೆ ಈಗ ಹೇಗೆ ಬಂದ್ಬಿಡ್ತು? ನೆನ್ನೆನೆ ನಾನು ಸಾರಿ ಕೇಳಬೇಕಿತ್ತು. ಅದಕ್ಕೆ ನಿಜ, ನೀವು ಅಂದ್ಕೊಂಡಿರೋದ್ರಲ್ಲಿ ತಪ್ಪೇ ಇಲ್ಲ. ಆದರೆ ನನಗೆ ನಿಜವಾಗ್ಲೂ ಗಿಲ್ಟ್ ಇದೆ. ಅತ್ತೆ, ಈಗಲೂ ನಾನು ನಾಟಕ ಮಾಡ್ತಿದ್ದೀನಿ ಅಂತ ಅನ್ಸಿದ್ರೆ ನೀವು ನನ್ನ ಕ್ಷಮಿಸ್ಬೇಡಿ. ಆದರೆ ನನ್ನ ಮನ್ಸಾರೆ ಸಾರಿ ಕೇಳ್ತಿದ್ದೀನಿ ಅಂತ ನಿಮ್ಗೆ ಅನ್ಸಿದ್ರೆ ನಿಮ್ಮ ಮಗಳು ಏನೋ ತಪ್ಪು ಮಾಡಿದಾಳೆ ಅಂತ ಅಂದ್ಕೊಂಡು ದಯವಿಟ್ಟು ನನ್ನ ಕ್ಷಮಿಸ್ಬೇಡಿ. ಆದರೆ ಈಗ ಮಾತಾಡದೆ ಮಾತ್ರ ಇರಬೇಡಿ ಅತ್ತೆ, ಪ್ಲೀಸ್. ಅಯ್ಯೋ, ನೀನು ಮೊದಲು ಅಳೋದು ನಿಲ್ಸಮ್ಮ. ನಾನು ನಿನ್ಗೆ ಕ್ಷಮಿಸಿದ್ದೀನಿ. ಪ್ಲೀಸ್ ಅಳೋದು ನಿಲ್ಸು. ಬೆಳಗ್ಗೆ ಮನೆ ಸೊಸೆ ಈ ಥರ ಕಣ್ಣೀರು ಹಾಕಿದ್ರೆ ಮನೆಗೆ ಶೋಭೆನಾ? ಪ್ಲೀಸ್ ಅಳೋದು ನಿಲ್ಸು. ಅತ್ತೆ, ನನ್ನ ಕಡೆಯಿಂದ ತಪ್ಪಾಗಿದೆ. ಆದರೆ ಯಾವತ್ತೂ ನಾನು ಇದನ್ನು ರಿಪೀಟ್ ಮಾಡಲ್ಲ. ಸಾರಿ ಅತ್ತೆ. ನಾನು ಕೋಪ ಬಂದಿದ್ದು ನಿಜ, ಆದರೆ ನಿನಗೆ ನಿನ್ನ ತಪ್ಪಿನ ಅರಿವಾಯ್ತಲ್ಲ, ನಂಗೆ ಅಷ್ಟು ಸಾಕು. ಥ್ಯಾಂಕ್ಸ್ ಅತ್ತೆ. ನಿಮಗೂ ಗೊತ್ತಾಗಿಲ್ಲ, ಬಿಟ್ಬಿಡು. ಇನ್ಮೇಲಿಂದ ಎಲ್ಲೇ ಹೋಗೋದಾದ್ರೂ ಹೇಳ್ಬಿಟ್ಟೆ ಹೋಗ್ತೀನಿ ಅತ್ತೆ. ನಿಮಗೆ ನಿಜವಾಗ್ಲೂ ನನ್ನ ಮೇಲೆ ಕೋಪ ಇಲ್ಲ ಅಲ್ವಾ? ಅಯ್ಯೋ ಇಲ್ಲ ಅಮ್ಮ. ನಗು. ಇಲ್ಲೇ ಕೂತ್ಕೊಂಡು ಮಾತಾಡ್ತಿರ್ತೀಯೋ ಅಥವಾ ಆಫೀಸಿಗೆ ಹೊರಡ್ತೀಯೋ? ಹೋಗು. ಇಲ್ಲಿ ಕಾಫಿ. ಏನಿವತ್ತು ಲೋಕಲ್ ಟ್ರೈನು ಮಹಾಲಕ್ಷ್ಮಿ ಎಕ್ಸ್ಪ್ರೆಸ್ ಆಗ್ಬಿಟ್ಟಿದೆ. ಇವತ್ತು ನಂಗೆ ಎಷ್ಟು ಖುಷಿ ಆಗ್ತದೆ ಗೊತ್ತಾ? ನೀವು ಹೇಳಿದ ವಿಚಾರಿ ಅತ್ತೆ ನನ್ನ ಮೇಲೆ ಕೋಪ ಮಾಡ್ಕೊಂಡಿಲ್ಲ. ಏನಂದ್ರಮ್ಮ? ನೀವು ರಾತ್ರಿ ಅಷ್ಟೆಲ್ಲ ಹೇಳಿದ್ರು ನನ್ಗೆ ಯಾಕೋ ಸಮಾಧಾನ ಅನ್ನಿಸ್ಲಿಲ್ಲ. ಅದಕ್ಕೆ ಅತ್ತೆ ಹತ್ರ ಹೋಗಿ ಸಾರಿ ಕೇಳಿದೆ. ಅವ್ರು ನನ್ನ ತಪ್ಪನ್ನೆಲ್ಲ ಕ್ಷಮಿಸಿ, ನೀನು ನನ್ನ ಮಗಳಿದ್ದಾಗೆ ತಪ್ಪು ಮಾಡಿದ್ರೆ ತಿದ್ದುತ್ತೀನಿ, ಸರಿ ಮಾಡಿದ್ರೆ ಹೊಗಳುತ್ತೀನಿ ಅಂತ ಎಷ್ಟು ಚೆನ್ನಾಗಿ ಹೇಳಿದ್ರು ಗೊತ್ತಾ? ನನಗೆ ಇವಾಗ ಸಮಾಧಾನ ಆಯ್ತು. ತಪ್ಪು ಮಾಡಿಲ್ಲ ಅಂದ್ರೆ ಸಾರಿ ಕೇಳ್ಬಿಟ್ಟೇನು?